ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರಗಿ ಪಟ್ಟಣಕ್ಕೆ ಬಂದಿದ್ದೇನೆ. ನೇಸರಗಿ ಪಟ್ಟಣದಲ್ಲಿ ವಿಶೇಷವಾಗಿ ಇಲ್ಲೊಂದು ಹಳೆ ಕಾಲದ ದೇವಸ್ಥಾನ ಇದೆ. ನಾನು ಹಿಂದೆಡೆ ನೋಡಿ, ಇದಕ್ಕೆ ಜೋಡುಗುಡಿ ಅಂತ ಹೇಳ್ತಾರೆ. ಹೆಬ್ಬಾರೇಶ್ವರ ದೇವಸ್ಥಾನ ಸುಮಾರು 800 ಹಿಡ್ಕೊಂಡು 900 ವರ್ಷದ ಇತಿಹಾಸವನ್ನು ಹೊಂದಿದಂತ ಈ ದೇವಸ್ಥಾನ ಪೂರ್ತಿ ಅಳಿವಿನಂಚಿನಲ್ಲಿದೆ. ಅದಕ್ಕಾಗಿ ಸಾರ್ವಜನಿಕರಿರ್ಬೋದು, ಸರ್ಕಾರ ಇರ್ಬೋದು, ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋಕೆ ಏನಾದರೂ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಮತ್ತು ಇಂಥ ಐತಿಹಾಸಿಕ ಮತ್ತು ಪೌರಾಣಿಕವಾದಂಥ ಸ್ಥಳವನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ಈ ದೇವಸ್ಥಾನದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇರುವುದು ಬೈಲಹೊಂಗಲ ತಾಲೂಕಿನ ನೇಸರಗಿ ಪಟ್ಟಣದ ಹೊರವಲಯದಲ್ಲಿದೆ. ತೋಟಪಟ್ಟಿಯಲ್ಲೇ ಇದೆ, ಒಬ್ಬರು ಹೊಲದಲ್ಲೇ ಇದೆ. ಸುಮಾರು ಒಂದು 10 ಗುಂಟೆ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ನಾವು ನೇಸರಗಿ ಮತ್ತು ಗೋಕಾಕ್ ರಸ್ತೆ ಏನಿದೆಲ್ಲ, ಇದ್ರ ಮೇಲೆ ನಿಂತು ನೋಡಿದ್ರು ಸಹಿತ ಈ ದೇವಸ್ಥಾನ ಕಾಣುತ್ತೆ. ಆದರೆ ಪೂರ್ತಿ ಹತ್ತಿರ ಹೋಗಿ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಬಿದ್ದೋಗಿರುವಂಥ ಕಂಬಗಳು ಉಳಿದಿದ್ದಾವೆ ಮತ್ತು ಮೊದಲಿನ ಕಾಲದಲ್ಲಿ ನೀರನ್ನು ಸಂಗ್ರಹಿಸುವಂಥ ಒಂದು ಡೋಣಿ, ಕಲ್ಲಿನ ಡೋಣಿನೂ ಸಹಿತ ಇಲ್ಲಿ ಹೋಗೋದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕಿರಿದಾದ ರಸ್ತೆ ಮೂಲಕ ಒಳಗೆ ಹೋಗಬೇಕು. ಅಲ್ಲಿ ಹೋದಾಗ ನಮಗೆ ಈ ದೇವಸ್ಥಾನ ನೋಡಕ್ಕೆ ಸಿಗುತ್ತೆ. ಆಕ್ಚುಲಿ ಇದು ದೇವಸ್ಥಾನ ಇರೋದು 3 ದೇವರುಗಳು ಇದೆ, 3 ಗರ್ಭಗುಡಿಗಳಿದೆ. ಆದರೆ ಈ ಕಾಲಕ್ರಮೇಣ ಬಿದ್ದಿದೆಯೋ ಅಥವಾ ಧರ್ಮಿಗಳಿಂದ ಕಾರಣಕ್ಕೆ ಬಿದ್ದಿದೆಯೋ ಅನ್ನೋದು ನನಗಷ್ಟು ಮಾಹಿತಿ ಸಿಗಲಿಲ್ಲ. ಯಾಕಂದ್ರೆ ಈಗ ಪೂರ್ತಿ ಅಳಿವಿನಂಚಿನಲ್ಲಿದೆ. ಅಳಿವಿನಂಚಲ್ಲಿರುವಂಥ ದೇವಸ್ಥಾನ ಸುತ್ತಮುತ್ತಲು ಕೆಲವರು ತಮ್ಮ ಮನೆಗಳಿಗೆ ಏನಾದರೂ ಕಟ್ಟಡ ಮಾಡ್ಬೇಕಾದ್ರೆ ಕಲ್ಲು ಕಡಿಮೆ ಇದ್ರೆ ಈ ಗುಡಿ ಕಲ್ಲು ತಗೊಂಡು ಹೋಗ್ತಾರ ಅನ್ನೋದು ಕೆಲವರಲ್ಲಿ ಅಂತ ಮಾತಾಡ್ತಿದ್ರು. ಅದನ್ನ ಕಿವಿ ಬಿದ್ದಂತ ಶಬ್ದ. ಆಮೇಲೆ ನಿಧಿ ಆಶಯವನ್ನು ಇರುವುದು ಅಂತ ಸುತ್ತಮುತ್ತ ಹಡ್ಡು ಅಂತದ್ದು ಮಾಡ್ತಾರೆ. ಹೀಗಾಗಿ ಈ ದೇವಸ್ಥಾನ ಪೂರ್ತಿ ಅಳಿವಿನಂಚಲಿದೆ. ಇದು ರಾಷ್ಟ್ರಕೂಟರ ಒಂದು ರಾಜ್ಯಕ್ಕೆ ಮಾಂಡಲಿಕಾಗಿ ಕೆಲಸ ಮಾಡುತ್ತಿದ್ದಂಥ ರಟ್ಟರು 1210ನೇ ಇಸ್ವಿಯಲ್ಲಿ ಸೌದತ್ತಿ ಅವರು ರಾಜಧಾನಿ ಆಗಿತ್ತು. ನಂತರ ಅವತ್ತಿನ ವೇಣು ಗ್ರಾಮ, ಇವತ್ತಿನ ಬೆಳಗಾವಿ ನಗರವನ್ನ ನಂತರ ರಾಜಧಾನಿ ಮಾಡಿದ್ರು. ಅವರ ಸಮಯದಲ್ಲಿ ಕಾರ್ತಿವೀರ ಅಂತ ಒಬ್ಬ ರಾಜ ಇದ್ರು. ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಹೆಚ್ಚು ಕಡಿಮೆ ಸಾಕಷ್ಟು ಇಂಥ ಹಳೆ ದೇವಸ್ಥಾನಗಳನ್ನ ಕಟ್ಟಿಸಿರುವುದು ಉಲ್ಲೇಖ ಇದೆ. ನಾನು ಯಾಕಂದ್ರೆ ಹಿಂದೆ ಗೋಕಾಕ್ ತಾಲೂಕಿನ ಮಮದಾಪುರ ಇರ್ಬೋದು, ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಇರ್ಬೋದು, ಮತ್ತು ಕಡಕ್ಲಾಟ್, ಹಾಗೆ ಇನ್ನೂ ಸಾಕಷ್ಟು ದೇವಸ್ಥಾನಗಳನ್ನ ರಟ್ರ ಕಾಲದ್ದು 12ನೇ ಶತಮಾನದಲ್ಲಿ ನಿರ್ಮಾಣವಾದದ್ದು ದೇವಸ್ಥಾನಗಳು ಉಲ್ಲೇಖದಲ್ಲಿ ಸಿಕ್ಕಿದೆ. ಅವರು ಕಾರ್ತಿವೀರರ ಅಂತ ರಾಜ ಇದ್ರು ವೇಣು ಗ್ರಾಮದ್ದು. ಅವರು ಇಂಥ ದೇವಸ್ಥಾನ ಭಾಗ ಕಟ್ಟಿಸಿದ್ದಾರೆ. ಆದರೆ ಇತ್ತೀಚೆಗೆ ಇಂಥ ದೇವಸ್ಥಾನ ನೋಡೋದಕ್ಕೆ ಸಿಗುವುದು ಅಪರೂಪ. ಮತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟೊಂದು ಹಳೆ ಕಾಲದ ದೇವಸ್ಥಾನಗಳು ಇದ್ದಾವೆ ಅನ್ನೋದು ನನಗೂ ಕಲ್ಪನೆ ಇದ್ದಿರಲಿಲ್ಲ. ನಾನು ಯಾವ ಕಾರಣಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ ಗೊತ್ತಿಲ್ಲ. ಆದರೆ ಈ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನನಗೆ ಇಂಥ ಸಾಕಷ್ಟು ವಿಷಯಗಳು ಸಂಗ್ರಹ ಆಗ್ತಾ ಇದೆ. ನನಗೆ ಯೂಟ್ಯೂಬ್ ಚಾನಲ್ ಅಂದ್ರೆ ನನಗೆ ಏನು ಲಾಭ ಇತ್ತು ಗೊತ್ತಿಲ್ಲ. ಆದರೆ ಇದರಿಂದ ಮಾತ್ರ ನನಗೆ ಒಂದು ಸಾಕಷ್ಟು ಜ್ಞಾನಕ್ಕಾಗಿ ಬೇಕಾಗಿರುವಂಥ ಒಂದು ವಸ್ತುಗಳು ಸಿಗ್ತದವು. ಪೂರ್ತಿ ಶೀತಲಾವಸ್ಥೆಯಲ್ಲಿರುವಂಥ ದೇವಸ್ಥಾನ. ಆಗಲೇ ತೋರಿಸಿದ್ದು 9 ದೇವತೆಯ ಮೂರ್ತಿಗಳಿದಾವೆ. ಅವು ಯಾವ ಅನ್ನೋದು ಅಷ್ಟು ಗೊತ್ತಿಲ್ಲ. ಅಲ್ಲಿ ಮತ್ತು ಸುತ್ತಮುತ್ತ ಹೊಲದಲ್ಲಿದ್ದಂಥ ಸಾಕಷ್ಟು ಜನರನ್ನ ಈ ದೇವಸ್ಥಾನ ಬಗ್ಗೆ, ಇತಿಹಾಸದ ಬಗ್ಗೆ ಏನಾದರೂ ಕೇಳಿದ್ವಿ, ಯಾರು ಅದರ ಬಗ್ಗೆ ಹೇಳಿಲ್ಲ. ಆದರೆ ಧಾರವಾಡದ ಯೂನಿವರ್ಸಿಟಿಯನ್ನ ಒಬ್ಬರು ಈ ಹಳೆ ಕಾಲದ ದೇವಸ್ಥಾನಗಳನ್ನ ಯಾವ ಕಾಲದಾಗಿನೂ ಅನ್ನೋದನ್ನ ಕಂಡು ಹಿಡಿಯೋ ಸಮಯದಾಗೆ ಅವರು ಪ್ರಾಚ್ಯ ವಸ್ತು ಸಂಗ್ರಹಾಲಯದಿಂದ ಬಂದು ಕೆಲವೊಂದು ಇದನ್ನು ಕಾಗದ ಪತ್ರಗಳನ್ನ ತಗೊಂಡೋಗಿದ್ದಾರೆ. ವಾಪಸ್ ಈ ಗ್ರಾಮಸ್ಥರಿಗೆ ಕೊಟ್ಟಿಲ್ಲ ಅನ್ನೋದು ನನಗೆ ಕೆಲವರು ಹೇಳ್ತಾ ಇದ್ರು. ಅವ್ರ ಪ್ರಕಾರ ಹೇಳಿದ್ರೆ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಮಂದಿರ ಅಂತ ಸ್ಪಷ್ಟವಾಯಿತು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಶಿಲಾಶಾಸನದಲ್ಲಿ ನಾನು ಒಂದಷ್ಟು ಶಬ್ದಗಳನ್ನ ಸ್ವಲ್ಪ ಉಪಯೋಗ ಮಾಡಿದಾಗ ಆ ಶಿಲಾಶಾಸನದಲ್ಲಿ ಕೆಲವೊಂದು ಅಕ್ಷರಗಳನ್ನ ನನಗೆ ಎಷ್ಟು ಸಾಧ್ಯತೆ ಓದಕ್ಕೆ ಪ್ರಯತ್ನ. ಅದರಲ್ಲಿ ಸಿಕ್ಕಿರುವಂಥ 1-2 ಶಬ್ದಗಳು ಮಾತ್ರ ನನಗೆ ಗೊತ್ತಾಯ್ತು. ಇಂದು ಶುಕ್ರವಾರ ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದನ್ನು ಮಾತ್ರ ನನಗೆ ಮಾಹಿತಿ ಸಿಕ್ತು. ಅಂದ್ರೆ
ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದು ಶುಕ್ರವಾರ ದಿವಸ ಮಾತ್ರ ಗೊತ್ತಾಯ್ತು. ಉಳಿದದ್ದು ಯಾವುದು ಆ ಲೇಖನಗಳಲ್ಲಿ ಕಂಡು ಬರಲಿಲ್ಲ. ಮತ್ತು ಇಲ್ಲಿ ಹೆಬ್ಬೇಶ್ವರ ಅಂದ್ರೆ ಇದು ಶಿವನ ದೇವಸ್ಥಾನ. ಶೈವ ಸಂಪ್ರದಾಯ ಪ್ರಕಾರ ಈ ದೇವಸ್ಥಾನ ಸ್ಥಾಪಿಸ್ತಾರೆ. ಇಲ್ಲಿ ಮೂರ್ತಿಗಳು ಪೂರ್ತಿ ಭಗ್ನವಾಗಿದೆ. ಈ ನಂದೀಶ್ವರನ ಮೂರ್ತಿ ಅಂತ ನೋಡಿದ್ರೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಯಾಕಂದ್ರೆ ಅಷ್ಟು ಪೂರ್ತಿ ಇದು ಅಧರ್ಮಿಗಳಿಂದ ಆಗಿದೆಯೋ ಅಥವಾ ಸ್ಥಳೀಯರಿಂದ ಆಗಿದೆಯೋ ಅಥವಾ ಏನು ಕಾಲಕ್ರಮೇಣ ಕಾಲದ ಪ್ರಸಕ್ತಿ ಬಿದ್ದು ಹೋಗಿದೆಯೋ ಗೊತ್ತಿಲ್ಲ. ಈ ನಿಧಿ ಆಶೆಗಾಗಿ ಕೆಲವರು ಹಾಳು ಮಾಡ್ತಾರೆ, ಈ ರೀತಿಯಾಗಿದೆಯೋ ಗೊತ್ತಿಲ್ಲ. ಆದ್ರೆ ಹಳೆ ಕಾಲದ ಸುಮಾರು 800-900 ವರ್ಷ ಇತಿಹಾಸ ಹೊಂದಿರುವಂತ ಈ ದೇವಸ್ಥಾನನ ಪೂರ್ತಿ ಶೀತಲಾವಸ್ಥೆ ಇದೆ. ಇದರ ಬಗ್ಗೆ ಇಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನ ಜಾಗರಣೆ ಮಾಡುವುದು ಮತ್ತು ಕಾರ್ಯಕ್ರಮ ಮಾಡುವುದು ಇಲ್ಲಿ ಸುತ್ತಮುತ್ತ ಜನ ಮಾಡ್ತಾರೆ. ಅದಕ್ಕೊಂದು ಕಮಿಟಿ ಮಾಡಿಕೊಂಡು ಅವರು ಆ ಕಮಿಟಿ ಪ್ರಕಾರ ಸಾಕಷ್ಟು ಕೆಲಸಗಳು ಮಾಡ್ತಾ ಇರ್ತಾರೆ. ಆಮೇಲೆ ಇಂಥ ದೇವಸ್ಥಾನ ನಮ್ಮದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆ ಸರ್ ಅವರು ಭೇಟಿಯಾಗಿ ಬಂದಿದ್ದಾರಂತೆ. ಅವರು ಸಹಾಯ ಮಾಡ್ದಂತ ಹೇಳಿದ್ರಂತೆ. ಬಹುಶಃ ಇವರು ಯಾರು ವಾಪಸ್ ಹೋದ್ರೂ ಇಲ್ಲೋ ಗೊತ್ತಿಲ್ಲ, ಸರಿಯಾದ ವ್ಯಕ್ತಿನ ಭೇಟಿಯಾಗಿರಲ್ಲೋ ಗೊತ್ತಿಲ್ಲ. ನನಗೆ ತಿಳಿದ ಪ್ರಕಾರ ಶ್ರೀ ವೀರೇಂದ್ರ ಹೆಗ್ಗಡೆ ಸಾಹೇಬ್ರವರು ಇಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದು ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಇವರು ಸರಿಯಾದ ವ್ಯಕ್ತಿನ ಭೇಟಿಯಾಗಿಲ್ಲ ಅಂತ ನನ್ನ ಅನುಮಾನ. ಇಲ್ಲಿ ನೋಡಿ, ನಂದಿ ವಿಗ್ರಹ ಇದೆ, ಪೂರ್ತಿ ಒಡೆದ ಹೋಗ್ಬಿಟ್ಟಿದೆ. ಅಂದ್ರೆ ಅಷ್ಟು ಏನಿಲ್ಲ, ಮುಖನೇ ಇಲ್ಲ, ಅದಕ್ಕೆ ಕೇವಲ ಬೆನ್ನು ಮಾತ್ರ ಕಾಣುತ್ತೆ. ಈ ತರದ ಮೂರ್ತಿ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಅಷ್ಟೊಂದು ಮೂರ್ತಿನ ಒಡೆದ್ಬಿಟ್ಟಿದ್ದಾರೆ. ಇದು ಎರಡನೇ ದೇವಸ್ಥಾನ. ಮಧ್ಯದಲ್ಲಿರುವಂತ ದೇವಸ್ಥಾನದಲ್ಲಿರುವಂತ ಲಿಂಗನ ತೋರಿಸ್ತಾ ಇದ್ದೀನಿ. ಮತ್ತು ಅಲ್ಲಿ ಕಟ್ಟಡದ ಹೇಗಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಮತ್ತು ಪೂರ್ತಿ ಬೀಳು ಪರಿಸ್ಥಿತಿ ಬಂದಿದೆ ದೇವಸ್ಥಾನ. ನೋಡ್ರಿ, ಈ ವಿಡಿಯೋ ನೋಡಿದರೆ ಯಾರಿಗೆ ನಿಮ್ಗೆ ಒಂದು ಸಹಾಯ ಮಾಡಬೇಕಂತ ಇಚ್ಛೆ ಇರ್ತದೆ, ದಯವಿಟ್ಟು ಸಹಾಯ ಮಾಡುವಂತ ಪ್ರಯತ್ನ ಮಾಡಿ. ನಮ್ಮ ಸುತ್ತಮುತ್ತಲು ಇರುವಂತಹ ಸಾಕಷ್ಟು ದೇವಸ್ಥಾನಗಳು ಇದ್ದಾವೆ. ಇಲ್ಲಿ 3 ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಪರವಾಗಿಲ್ಲ, ಪೂರ್ತಿ ಚೆನ್ನಾಗಿದೆ. ಸ್ವಲ್ಪ ಮುಂದಿನ ಭಾಗ ಮಾತ್ರ ಬಿದ್ದೆ. ಇದು ಕೊನೆಯದು ಇರುವಂತದ್ದು. ಮಧ್ಯದಲ್ಲಿ ಕೇವಲ ಈಶ್ವರಲಿಂಗಕ್ಕೆ ಎಷ್ಟು ಜಾಗ ಇದೆಯಲ್ಲ ಅಷ್ಟು ಮಾತ್ರ ಇದೆ, ಅಷ್ಟು ಬಿಟ್ರೆ ಇರಲಿಲ್ಲ. ಇದು ಕೊನೆಗೆ ಅದರ ದೇವಸ್ಥಾನದ್ದು. ಆದ್ರೆ 3 ಗುಡಿಗಳಿದ್ದಾವೆ. ಆದ್ರೆ ಅದಕ್ಕೆ ಜೋಡು ಗುಡಿ ಅಂತಾರೆ, ಅದು 2 ಅಂತ ಹೇಳ್ತಾರೆ. ಅದು ಯಾಕಂತಾರನೂ ಗೊತ್ತಿಲ್ಲ. ಈ ರೂಢಿಯಲ್ಲಿ ಜನ ಏನಂತಾರ ಗೊತ್ತಿಲ್ಲ. ಹೆಬ್ಬೇಶ್ವರ ದೇವಸ್ಥಾನ ಐತಿಹಾಸಿಕವಾಗಿರುವಂತಹ ದೇವಸ್ಥಾನ, ಶೀತಲಾವಸ್ಥೆಯಲ್ಲಿದೆ. ಇದನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಅಲ್ಲ. ಅದು ಈ ವಿಡಿಯೋ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಿದ್ದವರಿಗೆ ದಯವಿಟ್ಟು ಯಾರಿಗಾರು ಅಕ್ನಾಲೇಜ್ಮೆಂಟ್ದವ್ರಿಗೆ ಇದ್ರೆ ದಯವಿಟ್ಟು ತಿಳಿಸುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಈ ದೇವಸ್ಥಾನದ ಒಂದು ಕೆತ್ತನೆನೂ ತುಂಬಾ ಚೆನ್ನಾಗಿದೆ ಮತ್ತು ಮಾಡಲ್ನೂ ಚೆನ್ನಾಗಿದೆ. ಈಗ ನಾನು ಮತ್ತೆ ದೇವಸ್ಥಾನ ಪಕ್ಕದಲ್ಲಿ ಬಂದು ಇದನ್ನ ಹಿಂದುಗಡೆ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಪೂರ್ತಿ ಬಿದ್ದುಬಿಟ್ಟಿದೆ. ಸುತ್ತು ಕೆಳಗಟ್ಟೆ ಬೀಳದಿದೆ ಮತ್ತು ಈ ರೀತಿ ಅಲ್ಲಲ್ಲಿ ಕಲ್ಲುಗಳು ಸರಿದು ಬಿಟ್ಟಿದ್ದಾವೆ. ಇನ್ನು ಬಹಳ ದುಸ್ಥಿತಿಯಲ್ಲಿರುವಂತ ದೇವಸ್ಥಾನ ಅಂತ ಹೇಳ್ಬೋದು. ಇದೊಂದು ಸ್ವಲ್ಪ ಪರವಾಗಿಲ್ಲ, ಮುಂದಿಂದು ಅಷ್ಟು ದೇವಾಲಯದ ಆವರಣ ಚೆನ್ನಾಗಿದೆ. ಇದು 2ನೇದ್ದು ಮತ್ತು 3ನೇದ್ದು ದೇವಸ್ಥಾನ ಪೂರ್ತಿ ನಶಿಸಿದೆ. ಇದು ಮೇಲ್ಗಡೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಕೆಳಗಿನ ಮಾತ್ರ ಏನು ಅಷ್ಟೊಂದು ಇಲ್ಲ. ಎಲ್ಲ ಕಡೆ ಶಿವಲಿಂಗ ಇರೋದು, ಬಸವಣ್ಣನ ಇರೋದು, ನಂದಿ. ಇದು ಶಿಲಾಶಾಸನ. ಈ ಶಿಲಾಶಾಸನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ನಾನು ಪ್ರಯತ್ನ ಮಾಡಿದೆ. ನಮ್ಮ ಅಮಿತ್ ಬಿಕ್ಕನ್ ಅವರವರು ನನಗೆ ಒಂದಷ್ಟು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಪಾಪ ಪೇಪರು, ಪೆನ್ನು, ಸಾಕಷ್ಟು ಶಾರ್ಪ್ನರ್ ಎಲ್ಲ ತಂದು ಕೊಟ್ಟು ಅದು ನಾನು ಅದನ್ನ ಪ್ರಯತ್ನ ಮಾಡಿ ಅದು ಮಾಡಿದೆ. ಆದರೂ ಆಗಲಿಲ್ಲ. ಮತ್ತು ಇಲ್ಲಿ ಕೆಲವರು ಸ್ಥಳೀಯರು ಯಾರೋ ಒಬ್ರು ಈ ಶಿಲಾಶಾಸನಕ್ಕೆ ಗುಂಡು ಹೊಡೆದಾರತ್ತೆ. ಇಲ್ಲಿ ರೌಂಡ್ ಆಗಿ ಕಾಣುತ್ತೆ ನೋಡಿ, ಅದು ಶಿಲಾಶಾಸನಕ್ಕೆ ಯಾರೋ ಗೋಲೆಯಿಂದ ಹೊಡೆದಾರತ್ತೆ. ಇದು ಯಾರೋ ಅಧರ್ಮಿಗಳು ಮಾಡಿದಾರೋ ಅಥವಾ ಯಾರೋ ನಶೆಯಲ್ಲಿ ಮಾಡಿದಂಥದ್ದು ಗೊತ್ತಿಲ್ಲ. ಮತ್ತೆ ಇಂಥ ಹಳೆ ದೇವಸ್ಥಾನಗಳ ಸುತ್ತಮುತ್ತಲು ಈ ರೈತರ ಹತ್ರ ಅವರು ತಮ್ಮ ಕಾಳ ಕಡಿಗಳನ್ನು ಒಣಗಿಸುವುದು, ದನ ಕಟ್ಟುವುದು ಮಾಡುವುದು ಅಂತೂ ಸ್ವಾಭಾವಿಕ. ಅದು ಮಾಡಬಾರ್ದು. ಈ ಪೂರ್ತಿ ಬಿದ್ದಿರುವಂತ ಶಿಖರದ ಮೇಲಿಂದ ಒಂದು ನಟರಾಜನ ಮೂರ್ತಿನ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಜೂಮ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ನಾನು
ಕಳೆದ ವಾರ ಕಿತ್ತೂರಿನಲ್ಲಿ ಹೋಗಿ ಮಾಡಿದಂಥ ವಿಡಿಯೋದಲ್ಲಿರುವಂಥ ನಟರಾಜನು ಮತ್ತು ಈ ದೇವಸ್ಥಾನದ ನಟರಾಜನು ಒಂದೇ ಸೇಮೆ ಇದೆ, ಯಾವುದೂ ವ್ಯತ್ಯಾಸ ಇಲ್ಲ. ಅದನ್ನು ಪೂರ್ತಿನ ಹತ್ತಿರದಿಂದ ಹೋಗಿ ಮಾಡಿದ್ದೆ, ಇದನ್ನ ದೂರಿಂದ ಮಾಡಬೇಕಾಯ್ತು. ಯಾಕಂದ್ರೆ ಅದು ಚೆನ್ನಾಗಿತ್ತು ದೇವಸ್ಥಾನ. ಇದು ಸ್ವಲ್ಪ ಪೂರ್ತಿ ಬೀಳಕ್ ಬಂದಂದ್ರೆ ಹತ್ರ ಹೋಗಿ ನಮಗೆ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕೂ ಧೈರ್ಯ ಆಗ್ತಿಲ್ಲ, ಅಷ್ಟೊಂದು ಹೆದರಿಕೆ ಬರ್ತಾ ಇತ್ತು. ಮೇಲ್ ಹತ್ತದಂತೆ ದೂರ ಹೋಯ್ತು. ಮತ್ತು ಯಾವುದೇ ಥರದ ರಿಸ್ಕ್ ತಗೋಕ್ ಹೋಗ್ಬಾರ್ದು. ಮತ್ತೆ ಇವು ಐತಿಹಾಸಿಕ ಪೌರಾಣಿಕ ಸ್ಥಳಗಳು ಇರ್ತಲ್ಲ, ಅಲ್ಲಿ ಯಾವುದನ್ನು ನಾವು ತೊಂದರೆ ಮಾಡಬಾರ್ದು. ಮತ್ತು ಈ ಸುತ್ತಮುತ್ತಲು ಜನ ಕೆಲವರು ದುಶ್ಚಟಗಳಿಗೆ ಇಂಥ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬಂದು ಏನೇನೋ ಮಾಡ್ತಾರೆ, ಅದನ್ನೆಲ್ಲ ಮಾಡಬಾರ್ದು. ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ದಯವಿಟ್ಟು ಇಂಥ ಸ್ಥಳಗಳಲ್ಲಿ, ಪವಿತ್ರವಾದ ಸ್ಥಳದಲ್ಲಿ, ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳದಲ್ಲಿ ಯಾವುದು ಅಸಭ್ಯದ ವರ್ತನೆ ಮಾಡಬಾರ್ದು ಮತ್ತು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯ ಅಂತ ತಮ್ಮಲ್ಲಿ ಮನಪೂರ್ವಕ ಬೇಡ್ಕೋತೀನಿ. ಸ್ನೇಹಿತರೆ, ಇಷ್ಟೊಂದು ನನಗೆ ನೇಸರಿಗೆಯಲ್ಲಿ ಇರುವಂಥ ಜೋಡುಗುಡಿ ಹೆಬ್ಬೇಶ್ವರ ದೇವಸ್ಥಾನದ ಬಗ್ಗೆ ನನಗಿರುವಂಥ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದೀನಿ. ಈ ದೇವಸ್ಥಾನ ಈ ರೀತಿ ಇದೆ. ಒಂದು ಇದು ಪೂರ್ತಿ ಮಂಟಪನ ಬಿದ್ದು ಹೋಗಿದೆ ಮುಂದೆ ದೇವಸ್ಥಾನ. ಇದು ಕೊನೆ ಕ್ಲಿಪ್ ಆಗುತ್ತೆ. ಇದು ಪೂರ್ತಿ 2 ಗಂಟೆ ಬೀಳದೆ. ಇದು ದೇವಸ್ಥಾನದ ಹಿಂದಗಡೆ ಇರುವಂತ ಒಂದು ಬಾವಿ. ಬಹುಶಃ ಇದನ್ನ ಆಗಿನ ಕಾಲದಲ್ಲಿ ದೇವಸ್ಥಾನ ಸುತ್ತಮುತ್ತ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಮಾಡಿದಂತ ಬಾವಿ ಅಂತ ಅನ್ಸುತ್ತೆ. ಈಗ ಪೂರ್ತಿ ಇದು ಶೀತಲಗೊಂಡಿದೆ, ಸ್ವಲ್ಪ ನೀರು ಸಂಗ್ರಹ ಆಗುತ್ತೆ ಅನ್ಸುತ್ತೆ. ಬಳಕೆಗೆ ಇಲ್ಲ ಇದು. ಆಮೇಲೆ ಇದ್ರ ಮೇಲೆ ಒಂದು ನಗರ ಚಿತ್ರನೂ ಇದೆ, ಚೆನ್ನಾಗಿತ್ತು. ಅದು ವಿಡಿಯೋ ಆಗ್ಲಿಲ್ಲ, ನಾನು ಸ್ವಲ್ಪ ಮಾಡಲಿಲ್ಲ, ಅದನ್ನ ನನಗೆ ನಂತರ ಗೊತ್ತಾಯ್ತು. ಈ ನಾನು ಸ್ನೇಹಿತರೆ ಇಲ್ಲಿವರೆಗೆ ನೇಸರಿಯಲ್ಲಿ ಇದ್ದಂಥ ಜೋಡುಗುಡಿ ಗೊಬ್ಬೇಶ್ವರ ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರಣೆ ನೀಡಿದ್ದೀನಿ. ಇದೆಲ್ಲ ಇಷ್ಟ ಇದೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಇಲ್ಲಿ ನನ್ನ ಜೊತೆಗೆ ಬಂದಿರೋದು ಮಧ್ಯದಲ್ಲಿರೋದು ಅರುಣ್ ಬೀಳೂರು ಅಂತ ನಮ್ಮ ಹಳೆಯ ಇನ್ನು ಮತ್ತೊಬ್ಬರು ಇದ್ದಾರಲ್ಲ, ವಿಡಿಯೋ ಮಾಡಲು ತುಂಬಾ ಸಹಾಯ ಮಾಡಿದ್ದಾರೆ ಅಮಿತ್ ಪಿಕನ್ ಅವರ ಹತ್ರ. ಇವರೆಲ್ಲರಿಗೂ ಧನ್ಯವಾದಗಳು. ತಮಗೂ ವಿಡಿಯೋ ವೀಕ್ಷಿಸಿದ ಧನ್ಯವಾದಗಳು.